ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಹಳೆ ಟಿ ಶರ್ಟ್ ಆಗಲಿ, ಹಳೆ ಪ್ಯಾಂಟನ್ನೇ ಆಗಲಿ ಅಥವಾ ಹಳೆ ಲೆಗ್ಗಿಂಗ್ಸನ್ನು ನಾವು ವೇಸ್ಟು ಅಂತ ಬಿಸಾಡೋ ಬದಲು ನಾವು ಈ ರೀತಿ ರಿಯೂಸ್ ಮಾಡಿಕೊಂಡು ದುಡ್ಡು ಸಹ ಸೇವ್ ಮಾಡ್ಬೋದು. ಮನೆಯಲ್ಲೇ ನಾವು ಈ ರೀತಿ ನಾವು ರಿಯೂಸ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋಬೋದು. ವೇಸ್ಟ್ ಲೆಗ್ಗಿಂಗ್ಸು ಮತ್ತು ಈ ರೀತಿ ಸ್ವಲ್ಪ ಅರ್ಧೋಗಿದ್ರೆ ಪ್ಯಾಂಟು ತುಂಬ ಹಳೇದಾಗಿದೆ ಅಂತ ಬಿಸಾಡಿಬಿಡ್ತೀವಿ. ಇದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಸ್ಟಿಕ್ ತೊಗೊಂಡಿದ್ದೀನಿ. ಈ ರೀತಿ ನಾವು ಮಾಪ್ ಸ್ಟಿಕ್ಕನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಮಾಪ್ ಸ್ಟಿಕ್ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಉದ್ದವಾದ ಕಡ್ಡಿ ತೊಗೊಂಡ್ರು ಆಗುತ್ತೆ, ಸ್ವಲ್ಪ ಗಟ್ಟಿಯಾಗಿರೋದು. ಸೊ ಈ ರೀತಿ ಒಂದು ಕಡ್ಡಿ ತೊಗೊಂಡಾದ್ಮೇಲೆ ಇದಕ್ಕೆ ನಾನಿಲ್ಲಿ ಹಳೆ ಲೆಗ್ಗಿಂಗ್ಸ್ನ ತೊಗೊಂಡಿದ್ದೀನಿ. ಲೆಗ್ಗಿಂಗ್ಸ್ನ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಒಂದು ಅರ್ಧ ಪೀಸ್ ಮಾಡಿಕೊಂಡು ಎರಡು ಲೆಗ್ಗಿಂಗ್ಸ್ ಪೀಸ್ ಬಟ್ಟೆನಾದರೂ ಬಳಸ್ಕೋಬೋದು. ಇಲ್ಲಾಂದರೆ ನಾವು ಒಂದು ಟೀ ಶರ್ಟನ್ನ ಕಟ್ ಮಾಡಿಕೊಂಡು ಆ ಟೀ ಶರ್ಟನ್ನು ಸಹ ಆದರೂ ಬಳಸ್ಕೋಬೋದು. ನಾನು ಮೊದಲಿಗೆ ಈ ಪ್ಯಾಂಟನ್ನು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಅರ್ಧಕ್ಕೆ ಕಟ್ ಮಾಡಿಕೊಂಡು ಇನ್ನೊಂದು ಪೀಸನ್ನು ಸಹ ಅದೇ ರೀತಿ ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಎರಡು ಪೀಸನ್ನಾದರೂ ಬಳಸ್ಕೋಬೋದು. ತುಂಬ ಮಂದವಾಗಿ ಬೇಕು ಅಂದರೆ ಎರಡು ಪೀಸನ್ನು ಬಳಸ್ಕೊಳ್ಳಿ, ಇಲ್ಲಾಂದರೆ ಒಂದೇ ಪೀಸನ್ನೇ ಈ ರೀತಿ ರೆಡಿ ಮಾಡ್ಕೋಬೇಕು. ನಾವು ವೇಸ್ಟು ಅಂತ ಬಿಸಾಡೋ ಈ ರೀತಿ ವೇಸ್ಟ್ ವಾಟರ್ ಬಾಟಲ್ ಒಂದಿದ್ರೆ ಸಾಕು, ನಾವು ಈ ಮಾಪನ್ನು ಆರಾಮಾಗಿ ರೆಡಿ ಮಾಡ್ಕೋಬೋದು. ಇದ್ರಲ್ಲಿ ಕಸ ಗುಡಿಸೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಮನೆ ಒರೆಸೋದಕ್ಕೂ ನಾವು ಈಸಿಯಾಗಿ ಒಂದು ಮಾಪನ್ನು ರೆಡಿ ಮಾಡ್ಕೋಬೋದು. ಈ ರೀತಿ ವೇಸ್ಟ್ ಬಾಟಲ್ನ ತೊಗೊಂಡು ಒಂದು ಚಾಕು ತೊಗೊಂಡು ಮೇಲೆ ಭಾಗ ಒಂದು ಕಾಲು ಭಾಗ ಬರೋ ಹಾಗೆ ನಾವು ಕಟ್ ಮಾಡ್ಕೋಬೇಕು. ತುಂಬ ಉದ್ದ ಬರಬಾರ್ದು. ಸೊ ಈ ರೀತಿ ಇಷ್ಟಕ್ಕೆ ಕಟ್ ಮಾಡ್ಕೊಂಡಾದ್ಮೇಲೆ ನಾವು ಇನ್ನೊಂದು ಪೀಸಲ್ಲೂ ಸಹ ಏನಾದರೂ ಯೂಸ್ ಮಾಡ್ಕೋಬೋದು. ಸೊ ನೋಡಿ ಈ ರೀತಿ ಸೇರಿಸ್ಕೋಬೇಕು. ಬಟ್ಟೆನ ಸೆಂಟರ್ಗೆ ಈ ರೀತಿ ಸೇರಿಸ್ಕೊಂಡು, ಸೊ ವಾಟರ್ ಬಾಟಲ್ ಮೇಲೆ ತುದಿ ಇರುತ್ತಲ್ಲ, ನಾವು ಕ್ಯಾಪ್ ಹಾಕ್ತೀವಲ್ಲ ಆ ಸೈಡನ್ನು ಈ ರೀತಿ ನಾವು ಸ್ಟಿಕ್ಗೆ ಸೇರಿಸ್ಕೋಬೇಕು. ಇದು ಬಿಗಿಯಾಗೇ ಇರಬೇಕು ಅಂತ ನಾವು ಇದಕ್ಕೆ ಒಂದು ಸ್ವಲ್ಪ ಬಟ್ಟೆನ ಕಟ್ ಮಾಡಿ ನಾನಿಲ್ಲಿ ಟೈಟಾಗಿ ಕಟ್ಕೋತಾ ಇದ್ದೀನಿ. ನಾವು ಗಮ್ ಹಾಕಿನೂ ಸಹ ಅಂಟಿಸ್ಕೋಬೋದು, ಇಲ್ಲಾಂದರೆ ಒಂದು ಬಟ್ಟೆ ತೊಗೊಂಡು ಈ ರೀತಿ ಟೈಟಾಗಿ ಗಂಟು ಹಾಕ್ಕೋಬೇಕಾಗುತ್ತೆ. ಸೊ ಈ ರೀತಿ ನಾವು ಮಾಪನ್ನು ರೆಡಿ ಮಾಡಿಕೊಂಡ್ರೆ ಇದರಲ್ಲಿ ನಾವು ಮನೆಯಲ್ಲಿರೋ ಕಸನ ಧೂಳು ಎಳ್ಕೊಂಬರೋದಕ್ಕೆ ಕೂಡ ಯೂಸ್ ಮಾಡ್ಬೋದು ಮತ್ತು ಮನೆ ಒರೆಸೋದಕ್ಕೆ ಕೂಡ ಯೂಸ್ ಮಾಡ್ಬೋದು. ಈಸಿಯಾಗಿ ನಾವು ಒಂದು 5 ನಿಮಿಷದಲ್ಲಿ ಮನೆಯಲ್ಲಿ ಈ ರೀತಿ ಮಾಪನ್ನು ಒಂದು ಪ್ಲಾಸ್ಟಿಕ್ ಬಾಟಲ್ ಬಳಸ್ಕೊಂಡು ರೆಡಿ ಮಾಡ್ಕೋಬೋದು. ಒಂದು ದಾರ ಅಥವಾ ಒಂದು ವೇಸ್ಟ್ ಬಟ್ಟೆ ತೊಗೊಂಡು ಆ ಬಾಟಲ್ ಕ್ಯಾಪ್ ಸೇರಿಸಿರ್ತೀವಲ್ಲ ಆ ಕ್ಯಾಪ್ಗೂ ಮತ್ತು ಕಡ್ಡಿಗೆ ಟೈಟಾಗಿ ಕಟ್ಕೊಂಡಿದ್ದೀನಿ. ಕಟ್ಕೊಂಡಾದ್ಮೇಲೆ ನೋಡಿ ಒಂದು ಚೂರು ಸಹ ಅದು ಉದ್ರಲ್ಲ. ಸೊ ಈ ರೀತಿ ನಾವು ಕಟ್ಕೊಳ್ಳೋದ್ರಿಂದ ಅದು ಬಿದ್ದೋಗೋದು ಇಲ್ಲ. ನೋಡಿ ಈಸಿಯಾಗಿ ನಾವು ಮನೆ ಒರೆಸ್ಕೋಬೋದು, ಕಸನ ತಳ್ಕೋಬೋದು, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಈ ರೀತಿ ಮಾಪನ್ನು ನಾವು ಮನೆಯಲ್ಲೇ ಒಂದು ಸ್ಟಿಕ್ ಸಹಾಯದಿಂದ ಮಾಡ್ಕೋಬೋದು. ಒಂದೇ ಒಂದು ವೇಸ್ಟ್ ಬಾಟಲ್ ಇದ್ರೆ ಸಾಕು. ಬಿಸಾಡೋ ವೇಸ್ಟ್ ಬಾಟಲ್ನ ಈ ರೀತಿ ನಾವು ರಿಯೂಸ್ ಮಾಡ್ಬೋದು. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಓಲ್ಡ್ ಟೀ ಶರ್ಟ್ಸ್ ಇರುತ್ತೆ, ಆ ಟೀ ಶರ್ಟ್ನ ತೊಗೊಂಡಿದ್ದೀನಿ. ನಾವು ಆ ರೀತಿ ಮಾಪ್ ಮಾಡ್ಕೊಳ್ಳೋದಕ್ಕೂ ಸಹ ಟೀ ಶರ್ಟನ್ನು ಬಳಸ್ಬೋದು. ನಾನಿಲ್ಲಿ ಟೀ ಶರ್ಟ್ನ ತೊಗೊಂಡಿದ್ದೀನಿ. ಟೀ ಶರ್ಟ್ ಎರಡು ಸೈಡು ಈ ರೀತಿ ಕೈಗಳಿರುತ್ತಲ್ಲ, ಆ ಕೈಗಳ ಬಟ್ಟೆನ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿಕೊಂಡು ಮೇಲೆ ನಾವು ಟೀ ಶರ್ಟ್ದು ಕಾಲರ್ ಬಂದಿರುತ್ತಲ್ಲ ಅದನ್ನು ಸಹ ಸಮವಾಗಿ ಬಟ್ಟೆ ಬರೋ ಹಾಗೆ ಇಲ್ಲಿ ಕಟ್ ಮಾಡ್ಕೋಬೇಕು. ಸೊ ಈ ಪೀಸನ್ನು ಸಹ ನಾವು ವೇಸ್ಟು ಅಂತ ಬಿಸಾಡೋ ಬದಲು ಅದನ್ನು ಸಹ ಮನೆಯಲ್ಲಿ ಕಿಚನ್ ಕೌಂಟ್ರು ಟಾಪ್ ಒರೆಸೋದಕ್ಕಾಗಲಿ ಅದಕ್ಕೂ ಸಹ ಬಳಕೆ ಮಾಡ್ಕೋಬೋದು. ಟೀ ಶರ್ಟ್ ಪೀಸನ್ನು ನಾನು ಸಮವಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಒಂದು ಸೈಡಿಂದ ಈ ರೀತಿ ನಾವು ಮೇಲೆ 1.5 ಇಂಚ್ ಅಥವಾ 2 ಇಂಚ್ ಬಟ್ಟೆ ಬಿಟ್ಟು ಉದ್ದುದ್ದಕ್ಕೆ 1 ಇಂಚ್ ಅಗಲ ಪೀಸನ್ನು ಕಟ್ ಮಾಡ್ಕೋತಾ ಹೋಗಬೇಕು. ಇದೇ ರೀತಿ ಫುಲ್ ಟೀ ಶರ್ಟನ್ನು ನಾವು 2 ಟೀ ಶರ್ಟ್ ತೊಗೊಂಡ್ರು ಅದನ್ನು ಸಹ ಈ ರೀತಿ ಪೀಸಸ್ನ ರೆಡಿ ಮಾಡ್ಕೋಬೇಕು. ಸೊ ಈ ರೀತಿ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಮಾಪು ರೆಡಿ ಆಗುತ್ತೆ. ಈ ರೀತಿ ಮನೆಯಲ್ಲೇ ನಾವು ಹಳೆ ಟೀ ಶರ್ಟು ಅಥವಾ ಲೆಗ್ಗಿಂಗ್ಸನ್ನು ಬಳಸ್ಕೊಂಡು ಈಸಿಯಾಗಿ ಮಾಪನ್ನು ರೆಡಿ ಮಾಡ್ಕೋಬೋದು. ನಾನು ಈ ವಿಡಿಯೋದಲ್ಲಿ 2 ಥರ ಮಾಪನ್ನು ನಾವು ಯಾವ ರೀತಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ಸೊ ದುಡ್ಡು ಸಹ ಸೇವ್ ಆಗುತ್ತೆ. ಮನೆಯಲ್ಲಿ ಹಳೆ ಬಟ್ಟೆ ಇರುತ್ತೆ, ಆ ಬಟ್ಟೆನ ಬಿಸಾಡೋ ಬದಲು ನಾವು ಈ ರೀತಿ ರಿಯೂಸ್ ಮಾಡ್ಕೋಬೋದು. ಸೊ ಬಟ್ಟೆ ಹಾಳಾದ್ಮೇಲೆ ನಾವು ಬಿಸಾಡಿಬಿಟ್ಟು ಇನ್ನೊಂದು ಟೀ ಶರ್ಟು ಅಥವಾ ಲೆಗ್ಗಿಂಗ್ಸ್ ಇರುತ್ತಲ್ಲ ಆ ಬಟ್ಟೆನ ಕಟ್ ಮಾಡಿಕೊಂಡು ಹೊಸ ಮಾಪನ್ನು ರೆಡಿ ಮಾಡ್ಕೋಬೋದು. ಸೊ ಇದಕ್ಕೆ ಟೀ ಶರ್ಟು ಸ್ವಲ್ಪ ಅದು ನೀರು ಹೀರ್ಕೋಬೇಕು ಮತ್ತು ಚೆನ್ನಾಗಿ ಡ್ರೈ ಆಗಬೇಕು. ಆ ರೀತಿ ಬಟ್ಟೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದೇ ರೀತಿ ನಾನು ಫುಲ್ ಟೀ ಶರ್ಟನ್ನು 1 ಇಂಚು ಪೀಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಫುಲ್ ಟೀ ಶರ್ಟನ್ನು ಇದೇ ರೀತಿ ಕಟ್ ಮಾಡಿಕೊಂಡು ನಾನು ಇದ್ರ ಜೊತೆಗೆ ಇನ್ನೊಂದು ಲೆಗ್ಗಿಂಗ್ಸನ್ನು ಸಹ ಬಳಸ್ಕೋತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನು ಸಹ ಇದೇ ರೀತಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಮಾಪ್ ಮಾಡೋದಕ್ಕೆ ನಾನು 2 ಬಟ್ಟೆನೂ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡಿಕೊಂಡು ನಾವು ಮಾಪ್ ಸ್ಟಿಕ್ಕು ಅಥವಾ ಯಾವುದಾದ್ರೂ ಒಂದು ಸ್ಟಿಕ್ ಇದ್ದರೆ ಸಾಕು, ನಾವು ಆರಾಮಾಗಿ ಈ ರೀತಿ ಮಾಪನ್ನು ಮನೆಯಲ್ಲೇ ಮನೆ ಒರೆಸೋದಕ್ಕೆ ರೆಡಿ ಮಾಡ್ಕೋಬೋದು. ಸೊ ನೋಡಿ ಮೇಲೆ 2 ಬಟ್ಟೆಗೂ ನಾನು ಇಲ್ಲಿ 1.5 ಇಂಚಷ್ಟು ಅಗಲ ಬಟ್ಟೆನ ಕಟ್ ಮಾಡ್ತೀರಾ ಹಾಗೆ ಬಿಟ್ಟಿದ್ದೆನಲ್ಲ, ಆ 2 ಬಟ್ಟೆನೂ ಈ ರೀತಿ ನೀಟಾಗಿ ಹಾಕ್ಕೋಬೇಕು. ಈ ರೀತಿ ಬಟ್ಟೆನ ಹರಡ್ಕೊಂಡಾದ್ಮೇಲೆ ಕೆಳಗಡೆ ನಾವು ಲೈನ್ಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಮಾಪ್ಗೆ ಅಂತ, ಸೊ ಅದೇನಾದರೂ ಎಕ್ಸ್ಟ್ರಾ ಇದ್ದರೆ ನಾವು ಸಮವಾಗಿ ಕಟ್ ಮಾಡ್ಕೋಬೋದು. ಸೊ ಈ ರೀತಿ ಸ್ಟಿಕ್ಗೆ ಸೇರಿಸಿ ಗಂಟು ಹಾಕ್ಕೋಬೇಕಾಗುತ್ತೆ.
ಸೊ ನಾನು ಈ ರೀತಿ ಉಲ್ಟಾ ಸ್ಟಿಕ್ಕನ್ನು ಇಟ್ಕೊಂಡು ಉಲ್ಟಾ ಸೈಡಲ್ಲಿ ಬಟ್ಟೆನ ಈ ರೀತಿ ಹಾಕ್ಕೋಬೇಕು. ಈ ರೀತಿ ಹಾಕೊಂಡಾದ್ಮೇಲೆ ಆ ಸ್ಟಿಕ್ಗೆ ಟೈಟಾಗಿ ನೋಡಿ ಈ ರೀತಿ ರೋಲ್ ಮಾಡ್ಕೋತಾ ಹೋಗಬೇಕು. ನಾವು 1.5 ಇಂಚು ಅಥವಾ 2 ಇಂಚ್ ಬಟ್ಟೆ ಬಿಟ್ಟಿರ್ತೀವಲ್ಲ ಆ ಬಟ್ಟೆನ ಈ ರೀತಿ ಸುತ್ಕೋತಾ ಹೋಗಬೇಕು. ಇಲ್ಲಿ ಲೂಸ್ ಬರಬಾರ್ದು, ಟೈಟಾಗಿ ಈ ರೀತಿ ಸುತ್ಕೋಬೇಕಾಗುತ್ತೆ. ಈ ರೀತಿ ಸುತ್ಕೊಂಡು ಟೈಟಾಗಿ ಸುತ್ಕೊಂಡಾದ್ಮೇಲೆ ಇದಕ್ಕೆ ನಾವು ಒಂದು ದಾರ ಅಥವಾ ಬಟ್ಟೆನೇ ಪೀಸ್ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನ ಇಲ್ಲಿ ಟೈಟಾಗಿ ಗಂಟು ಹಾಕೋಬೇಕಾಗುತ್ತೆ. ಸೊ ಇಲ್ಲಿ ಬಟ್ಟೆ ಟೈಟ್ ಆಗಿರಬೇಕು ನೋಡಿ. ಈ ರೀತಿ ಮಾಪ್ ಸ್ಟಿಕ್ಗೆ ಅಥವಾ ಕಡ್ಡಿಗೆ ಬಟ್ಟೆನ ಸುತ್ಕೊಂಡಿದ್ದಾದ್ಮೇಲೆ ಥ್ರೆಡ್ ತಗೊಂಡು ಗಂಟು ಹಾಕೋತಾ ಇದ್ದೀನಿ. ಬಟ್ಟೆ ಥ್ರೆಡ್ ತಗೊಂಡು ಈ ರೀತಿ ಟೈಟಾಗಿ ಗಂಟು ಹಾಕೋತಾ ಇದ್ದೀನಿ. ನಾವಿಲ್ಲಿ ಒಂದು ಥ್ರೆಡ್ ತಗೊಳ್ಳೋದಕ್ಕಿಂತ ಒಂದು ಸ್ವಲ್ಪ ಲೆಂತಿ ತಗೊಂಡು ಸುತ್ತಕೊಂಡು ಗಂಟು ಹಾಕೊಂಡ್ರೆ ಅದು ಟೈಟಾಗಿರುತ್ತೆ. ನಾವು ಮನೆ ಒರೆಸ್ಬೇಕಾದ್ರೆ ಅದು ಓಪನ್ ಆಗಲ್ಲ, ನೀಟಾಗಿ ಟೈಟಾಗಿರುತ್ತೆ. ನಾವು ಅಂಗಡಿನಲ್ಲಿ ಯಾವ ರೀತಿ ತರ್ತೀವೋ ಆ ರೀತಿ ಮಾಪನ್ನು ಮನೆಯಲ್ಲೇ ಈಸಿಯಾಗಿ ರೆಡಿ ಮಾಡ್ಕೋಬೋದು. ನಮಗೆ ದುಡ್ಡು ಸಹ ಸೇವ್ ಆಗುತ್ತೆ. ಸೊ ಬಟ್ಟೆ ವೇಸ್ಟು ಅಂತ ಬಿಸಾಡೋ ಬದಲು ಈ ರೀತಿ ಬಳಕೆ ಮಾಡ್ಕೋಬೋದು. ಈ ರೀತಿ ಗಂಟು ಹಾಕೊಂಡಾದ್ಮೇಲೆ ನಾನು ಇಲ್ಲಿ ಇನ್ನೊಂದು ಪೀಸ್ ತಗೋತಾ ಇದ್ದೀನಿ. ಲೆಗಿಂಗ್ಸ್ ಕಟ್ ಮಾಡ್ಕೊಂಡಿಲ್ಲ, ಆ ಲೆಗಿಂಗ್ಸ್ ಬಟ್ಟೆನೇ ಈ ರೀತಿ ನಾವು ಲೆಂತಿಯಾಗಿ ಅದು ಸ್ಟ್ರೆಚ್ ಆಗುತ್ತಲ್ಲ ಆ ರೀತಿ ಬಟ್ಟೆನ ತಗೊಂಡು ಟೈಟಾಗಿ ನಾನು ಇಲ್ಲಿ ಗಂಟು ಹಾಕೋತಾ ಇದ್ದೀನಿ. ಸ್ಟಾರ್ಟಿಂಗ್ ಒಂದು ಗಂಟು ಹಾಕ್ಕೊಂಡು ಆ ಎಕ್ಸ್ಟ್ರಾ ಇರೋ ಬಟ್ಟೆನ ಈ ರೀತಿ ನಾವು ಸುತ್ಕೋತಾ ಹೋಗಬೇಕು. ಸುತ್ಕೊಂಡು ನಾವು ಇಲ್ಲಿ ಒಂದು 2 ಇಂದ 3 ಗಂಟು ಹಾಕ್ಕೊಂಡ್ರೆ ಸಾಕು, ಮಾಪು ರೆಡಿ ಆಗುತ್ತೆ. ಮತ್ತು ಸ್ಟಿಫ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ. ಈಗ ನೋಡಿ ಮಾಪು ರೆಡಿ ಆಗಿದೆ. ನಾವು ಬಟ್ಟೆನ ಲೆಂತಿಯಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದು ಒಂದು ಉದ್ದ ಒಂದು ಚಿಕ್ಕದಿದ್ರೆ ನಾವು ಕತ್ರಿ ತೊಗೊಂಡು ಸಮವಾಗಿ ಎಲ್ಲ ಬಟ್ಟೆನೂ ಒಂದೇ ಲೆಂತ್ ಬರೋ ಹಾಗೆ ಕೊನೆಯಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು. ಸೊ ಕಟ್ ಮಾಡಿಕೊಂಡ್ರೆ ಸಮವಾಗಿ ಮಾಪು ರೆಡಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಈ ರೀತಿ ನಾವು ಒಂದು ಬಾಟಲ್ಲು ಮತ್ತು ಹಳೆ ಟೀ ಶರ್ಟ್ ಬಟ್ಟೆಗಳನ್ನ ಉಪಯೋಗಿಸ್ಕೊಂಡು ಮಾಪನ್ನು ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ನೋಡಿ. ಈಗ ಬಟ್ಟೆಗಳನ್ನ ಸಮವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಅಂಗಡಿ ಥರನೇ ನಾವು ಈ ರೀತಿ ಮಾಪನ್ನು ರೆಡಿ ಮಾಡ್ಕೋಬೋದು. ಇದನ್ನು ಲೆಂತ್ ನಿಮಗೆ ಲೆಂತಿ ಬಟ್ಟೆ ಬೇಕು ಅಂದರೆ ಇದನ್ನು ಸ್ಟಿಚ್ ಮಾಡಿದ್ರೆ ಟೀ ಶರ್ಟ್ ಬಟ್ಟೆ ಆಗಿರೋದ್ರಿಂದ ಅದು ಲೆಂತಿ ಸ್ಟಿಚ್ ಆಗುತ್ತೆ. ಸೊ ಮಾಪು ರೆಡಿಯಾಗಿದೆ. ಈಗ ನಾನು ಒರೆಸಿ ಸಹ ತೋರಿಸ್ತೀನಿ ಎಷ್ಟು ನೀಟಾಗಿ ನಾವು ಮನೆ ಕ್ಲೀನ್ ಮಾಡ್ಕೋಬೋದು ಈ ರೀತಿ ಮಾಪನ್ನು ರೆಡಿ ಮಾಡಿಕೊಂಡು ಅಂತ. ಸೊ ಇದು ಬಕೆಟಲ್ಲಿ ನೀರು ಇಟ್ಕೊಂಡು ನಾನು ಒರೆಸಿ ತೋರಿಸ್ತಾ ಇದ್ದೀನಿ. ನಾವು ಇದಕ್ಕೆ ಒಳ್ಳೆ ಟೀ ಶರ್ಟು ಕಾಟನ್ ಮಿಕ್ಸ್ ಆದರೂ ಪರವಾಗಿಲ್ಲ, ಅದರಲ್ಲಿ ನೀರು ಒಂಚೂರು ನಾವು ಹಿಂಡಿದಾಗ ಇರಬಾರ್ದು. ಆ ರೀತಿ ಬಟ್ಟೆನ ತೊಗೊಂಡು ಮನೆ ಒರೆಸೋದಕ್ಕೆ ಮಾಪನ್ನು ರೆಡಿ ಮಾಡ್ಕೋಬೋದು. ಥ್ಯಾಂಕ್ ಯು.